ಸ್ವಲ್ಪ ಇಂಪಾರ್ಟೆಂಟ್ ನಮ್ಗೇನಂದ್ರಿಗಿನ ನಮ್ಮ ದೇಶ ಯಾವ ಪಂಡದಾಗೈತಪ್ಪ ಅಲ್ಲಿಂದ ದೊಡ್ಡದು ಮ್ಯಾಪ್ ತೆಗಿರಿ ಅದು ಬಿಟ್ಟು ನೆಗೆಟಿವ್ ಮಾತಾಡಕ್ಕೆ ಹೋಗ್ಬಾರ್ದು. ನೆಗೆಟಿವ್ ಅಂತಂದ್ರೆ ಓಲ್ಬೋಡು ಹಂಗೆ ಇಲ್ಲ ನಾವೇನಂತಂದ್ರಿಗಿನ ಸೆಲೆಕ್ಷನ್ ಆಗತ್ತಾನ ಆ ಸ್ಟಡಿ ಮಾಡ್ತಾನೆ ಇರ್ಬೇಕು, ಅದು ಗೊತ್ತಿರಲಿ. ನೋಡ್ರಿ ಇನ್ನೊಂದು ಏನು ಗಮನಿಸ್ಬೇಕಂತ ಕೊಟ್ರೆಗಿನ ನೋಡ್ರಿ ನಾಳೆ ಟೈಮ್ ಟಕ್ 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 ಟೈಮು ದಿನಗಳಂದ್ರೆ ಫುಲ್ ಸ್ಪೀಡು ನಮಗಿನ್ನ ನಾವಿರೋದು 50-60 ವರ್ಷ, ಅದು ಮ್ಯಾಕ್ಸಿಮಮ್. ಅದು ಅದಕ್ಕಿಂತ ಮುಂಚೆಗೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕಿಂತ ಮುಂಚೆಗೆ ನಾವು ಅದಕ್ಕೆ ಏನು ಮಾಡ್ಬೇಕು ಹೇಳ್ರಿ, ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ಭಾಳ ಪೀಸ್ಫುಲ್ ಮೈಂಡ್ ಇಟ್ಕೋಬೇಕು. ಅದು ನಿಮಗೆ ಗೊತ್ತಿರಲಿ, ಯಾಕಂದ್ರೆ ಟೈಮ್ ಇಲ್ಲ, ಟೈಮು ಫುಲ್ಲು ಸ್ಪೀಡು. ನಿಮಗೂ ಅನಿಸಿರ್ತದೆ ಹೌದಿಲ್ಲ, ಯಾವಾಗ ಬೆಳಕರಿತದ ಗೊತ್ತಿಲ್ಲ, ಯಾವಾಗ ಕತ್ಲಾತದ ಗೊತ್ತಿಲ್ಲ ಹೌದಿಲ್ಲ, ಯಾವಾಗ ಎಷ್ಟು ಟೈಮ್ ಸ್ಪೀಡ್ ಹೊಂಟದಂದ್ರೆಗಿನ ಬಾಬಾ ಬೀಳಬಾರ್ದು ಪರಿಸ್ಥಿತಿ ಹಂಗೈತೆ ಈಗ ಸದ್ಯಕ್ಕೆ. ಅದಕ್ಕೆ ನಾವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡಿ ಬೇರೆ ನೋಡ್ತೀವಿ ಎಲ್ಲ ಚಿಂತನೆ ಮಾಡ್ತಿರ್ತೀವಿ, ನೀವು ಹಂಗೆ ಆಲೋಚನೆ ಮಾಡ್ಕೇಸಿ ಡೇ ಬೈ ಡೇ ಏನಾಗಬೇಕು ಹೇಳ್ರಿ, ಚೇಂಜಸ್ ಆಗ್ಬೇಕು. ನೋಡ್ತಾ ನಿಮ್ಮ ಮೈಂಡ್ ಸೆಟ್ಗೂ ಚೇಂಜ್ ಆಗ್ಬೇಕು. ನೆಗೆಟಿವ್ ಮಾತ್ರ ಯಾವುದೇ ಕಾರಣಕ್ಕೂ ಆಲೋಚನೆ ಮಾಡಬಾರ್ದು, ಹೋಗ್ಬಾರ್ದು, ಅಳದು ಯಾವುದೇ ಕಾರಣಕ್ಕೂ ಇಟ್ಕೊಳಕ್ಕೆ ಹೋಗ್ಬಾರ್ದು. ಭಾಳ ಇಂಪಾರ್ಟೆಂಟ್. ಪೊಲೀಸ್ ಕಾನ್ಸ್ಟೇಬಲ್ಲು ಇಲ್ಲ ಸಬ್ ಇನ್ಸ್ಪೆಕ್ಟ್ರು ಇಲ್ಲ SDF-DA ಇಲ್ಲ ಯಾವುದೋ ಒಂದು ಎಕ್ಸಾಮಿಗಪ್ಪ ನಮಗೆ ಇಂಪಾರ್ಟೆಂಟ್ ಜನರಲ್ ನಾಲೆಜ್ ಅಂದರೆ GK ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳನ್ನ ಯಾಡ್ ಮಾಡ್ಸಕತ್ತೀನಿ. ಇಲ್ಲ ಅಂತಂದ್ರೆ ಇನ್ನು ಒಂದೊಂದು ದೇಶದ ಬಗ್ಗೆನೇ ಹೈ ಲೆವೆಲ್ ಐತೆ ಸ್ಟಡಿ, ಅದು ಗೊತ್ತಿರಲ್ಲ. ಚೀನಾ ದೇಶದ ಜನರಲ್ಲ ಅವ್ರಿಗೂ ಓದ್ತಾವ. ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇಂಡಿಯಾದಾಗೈತೆ, ಕರ್ನಾಟಕದಾಗೈತೆ, ಅದು ಮಂಡ್ಯ ಜಿಲ್ಲೆದಾಗೈತೆ ಅಂತ ಬೇರೆ ದೇಶದ ವಿದ್ಯಾರ್ಥಿಗಳನ್ನ ಸ್ಟಡಿ ಮಾಡ್ತಿರ್ತಾರೆ. ಅಂದ್ರೆ ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ನೇಪಾಳ. ಎದ್ರ ಬಗ್ಗೆ ಏಷ್ಯಾ ಸ್ವಲ್ಪನ ಸಾಕು ನಮಗೇನೋ, ನಾವೇನು ಪರ್ಫೆಕ್ಟ್ ಇಲ್ಲ ಹೌದಲ್ಲ, ನಾವೇನು ಸುಮ್ಮನೆ ಅಂದರೆ ಓದ್ತಾ ಎಲ್ಲ ಆಟೋಮೆಟಿಕ್ ಗೊತ್ತಾಗ್ತದೆ. ನೀವೂ ಅಷ್ಟೇ, ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಓಲಾಡಬೇಕು ಅಷ್ಟೇ. ನಾವು ಸ್ಟಡಿ ಮಾಡಮ್ರಿ, ಆಗಿದ್ದಾಗಲಿ ಓದು ಏನಾಗಿದೆ ಆಗಲಿ, ಈಗ ಮುಂದಿನ ದಿನಪ್ಪ ಇವತ್ತಿನ ದಿನ ಸ್ಟಡಿ ಮಾಡಮ್ಮ ಅಂತಕೇಸೆ ಅನ್ಕೋಬೇಕು. ಈಗ ನೆಕ್ಸ್ಟ್ ಈಗ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಇಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಯಾವ್ದು SDF-D ಆಗಲಿ ಇಲ್ಲಾಂದ್ರೆ PDO ಆಗಲಿ ಇಲ್ಲ ಗ್ರಾಮ ಪಂಚಾಯತಿ ಯಾವಾಗ ಕರಿತಾನ ಅದು ಬಿಡ್ರಿ, ಅದು ಹೌದಿಲ್ಲ. ಯಾವಾಗ ಎಕ್ಸಾಮ್ ಬಿಡ್ರಿ, ಯಾವಾಗ ಎಕ್ಸಾಮ್ ನಡಿಬೇಕು ಅವಾಗ ನಡೀತಾವೆ. ನಿಮ್ಮ ಕೈಲಿ ತಪ್ಸಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಎಕ್ಸಾಮ್ ಯಾವಾಗ ನಡೆಸ್ಬೇಕಂದ್ರೆಗಿನ ಅವ್ರು ನಡೆಸೋರಿಗೆ ಗೊತ್ತಿರ್ತದೆ. ಅದು ಬಿಟ್ಟು